ನಾವು 75ರಲ್ಲಿ ಹಾಕಿರ್ತಕ್ಕಂಥ 2-3 ಘೋಷಣೆಗಳು ಇವತ್ತು ನನಗೂ ನೆನಪಾಗ್ತಾ ಇದೆ ಅಷ್ಟೇ. ಅಂಧೇರೆ ಮೇ ಏಕ್ ಪ್ರಕಾಶ್ ಜೈ ಪ್ರಕಾಶ್ ಅನ್ನುವಂಥ ಘೋಷಣೆ, सन 74 भूल न जाना, सत्ता मद में डूब न जाना ಅನ್ನುವಂಥ ಇನ್ನೊಂದು ಘೋಷಣೆ, ಎಮರ್ಜೆನ್ಸಿ ಕೆ 3 ದಲಾಲ್ ಇಂದಿರಾ ಸಂಜಯ್ ಬನ್ಸಿಲಾಲ್ ಅನ್ನುವಂಥ ಘೋಷಣೆಗಳು ಕೂಗಿ 50 ವರ್ಷ ಆಗೋಗಿದೆ. ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಜಾಗೃತಿಗೊಳಿಸೋ ದೃಷ್ಟಿನಲ್ಲಿ ಈ ವೇದಿಕೆ ವತಿಯಿಂದ ಆಗಿಂದಾಗೆ ನಾವು ಹಲವಾರು ಕಾರ್ಯಕ್ರಮಗಳು ರಾಷ್ಟ್ರೀಯ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಈ ವಿಷಯಗಳ ಕುರಿತು ಜಾಗೃತಿ ಉಂಟು ಮಾಡುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಒಂದು ಸಮಾರಂಭ ಹೌದು, ಆದರೆ ಸಂಭ್ರಮಿಸುವಂಥ ವಿಜೃಂಭಿಸುವಂಥ ಕಾರ್ಯಕ್ರಮ ಅಲ್ಲ. It is not a joyful celebration, but a sad celebration. A sad celebration of those black days. ತುರ್ತು ಪರಿಸ್ಥಿತಿಯ 21 ತಿಂಗಳದ ಕರಾಳ ಅವಧಿಯನ್ನು ಮತ್ತೊಮ್ಮೆ ಮೆಲುಕು ಹಾಕುವಂಥ ಒಂದು ದಿನ. ಎಮರ್ಜೆನ್ಸಿ ಹೇರುವಲ್ಲಿ ಇಂದಿರಾ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಪೈಶಾಚಿಕ ನಿರ್ಣಯಗಳು, ಧೋರಣೆಗಳು, ಆಗ ನಡೆದಿರ್ತಕ್ಕಂಥ ಅತ್ಯಾಚಾರಗಳು, the genesis and chronological events that happened during those 21 months, ಈ ಎಲ್ಲ ಘಟನಾವಳಿಗಳ ಬಗ್ಗೆ ಆವಾಗಲೂ ಸಾಕ್ಷಿ ಇರ್ತಕ್ಕಂಥ ಶ್ರೀ ಗುರುಮೂರ್ತಿಯವರು, ಯಡಿಯೂರಪ್ಪ ಅವರು, ಕೃಷ್ಣ ಶೆಟ್ಟರು ವಿವರವಾಗಿ ತಮ್ಮ ವಿಚಾರವನ್ನು ಹಂಚಿಕೊಳ್ಳೋರಿದ್ದಾರೆ. ಆಸ್ ಆಲ್ ಆಫ್ ಅಸ್ ನೋ, ಎಟರ್ನಲ್ ವಿಜಿಲೆನ್ಸ್ ಇಸ್ ದಿ ಪ್ರೈಸ್ ಆಫ್ ಡೆಮೋಕ್ರಸಿ. ಹೀಗಾಗಿ ಪುನಃ ಭಾರತ ಮಾತೆ ಸಂಕೋಲೆ ಆಗಬಾರದು, ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡಲು ಶ್ರೀ ಗುರುಮೂರ್ತಿಯವರು ಬಂದಿದ್ದಾರೆ. 50 ವರ್ಷ ಕಳೆದೋಗಿದೆ. ಥರ್ಡ್ ವೇವ್ ಇದ್ದಾಗೆ ದಿ ಥರ್ಡ್ ಜನರೇಷನ್ ಹ್ಯಾಸ್ ಕಮ್. ಈ ಥರ್ಡ್ ಜನರೇಷನ್ಗೆ ಎಮರ್ಜೆನ್ಸಿ ಗೇಟ್ ಗೊತ್ತಿದೆ ಅಷ್ಟೇ, ಎಮರ್ಜೆನ್ಸಿ ಬಂದಿರೋದು ಗೊತ್ತಿಲ್ಲ. ಎಮರ್ಜೆನ್ಸಿ ಎಕ್ಸಿಟ್ ಗೊತ್ತಿದೆ, ಆದರೆ ಹೇಗೆ ಇದೆ ಎಮರ್ಜೆನ್ಸಿ ಎಕ್ಸಿಟ್ ನಮ್ಮ ದೇಶದ ಜನ ಮಾಡಿದರು ಅನ್ನುವಂಥ ವಿಷಯದ ಒಂದು ಐತಿಹಾಸಿಕ ನೆನಪುಗಳನ್ನು ಮಾಡುವಂಥ ದಿನ ಗುರುಮೂರ್ತಿಯವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಹೀಗಾಗಿ ಈ ಒಂದು ಹೋರಾಟದಲ್ಲಿ ಸಾವಿರಾರು ಜನ ಇಡೀ ದೇಶದಲ್ಲಿ ಸಂಘರ್ಷದಲ್ಲಿ ಭಾಗವಹಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಕಾರ್ಯಕರ್ತರು, ಹೆಚ್ಚಿನ ಅಂಶ ಯುವಕರು ಮತ್ತು ಬೇರೆ ಬೇರೆ ವಿವಿಧ ಪಕ್ಷದ ಜನ ಎಲ್ಲ ಈ ಅವಕಾಶವನ್ನು ಹೇಗೆ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದರು ಅನ್ನುವಂಥ ಪ್ರದರ್ಶನವೂ ಇದೆ.
ನಾನು ಸುದೈವ ಅಂತ ಹೇಳಲ್ಲ, ನನಗೂ ಒಂದು ಅವಕಾಶ ಸಿಕ್ಕಿದೆ ಅಳಿಲು ಸೇವೆ ಮಾಡೋದಕ್ಕೆ. ನಾನು 38 ದಿವಸ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್, ಅದು ತಪ್ಪು ಆವಾಗ ಅನಿಸಿತ್ತು ನನಗೆ. ಇಟ್ ಈಸ್ ನಾಟ್ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್, ಇಟ್ ಈಸ್ ಡಿಫೆನ್ಸ್ ಆಫ್ ಇಂದಿರಾ ರೂಲ್ ಆಗಿತ್ತು ಅನ್ನುವಂಥದ್ದು ಅನಿಸುತ್ತೆ. ಹೀಗಾಗಿ 38 ದಿವಸ ಕಾರಾಗೃಹದಲ್ಲಿ ಇರುವಂಥ ಒಂದು ಅವಕಾಶ ಸಿಕ್ಕಿತ್ತು. ಇನ್ನು 20 ತಿಂಗಳು 14 ತಿಂಗಳು, ಕೃಷ್ಣ ಶೆಟ್ಟರು 14 ತಿಂಗಳಿದ್ದರು, ಕೃಷ್ಣ ಭಟ್ರು ಇಲ್ಲಿದ್ದಾರೆ, ಅವರು 20 ತಿಂಗಳಿದ್ದರು. ಇನ್ನು ಅನೇಕರು ಇಲ್ಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಗಳು, ಕೆಲವು ಶಬ್ದಗಳು, ಏರೋಪ್ಲೇನ್ ಹೀಗೆ ಬಂದಿದೆ, ಬಟ್ ಏರೋಪ್ಲೇನ್ ಎಮರ್ಜೆನ್ಸಿನಲ್ಲಿ ಕೆಲವರು ನಾವು ನೋಡಿದ್ದೀವಿ. ಹೀಗಾಗಿ ಎಲ್ಲ ಮತ್ತೊಮ್ಮೆ ಆ ಕರಾಳ ದಿನಗಳು ಮತ್ತೆ ಬಾರದಿರಲಿ ಅನ್ನುವಂಥ ಸಂಕಲ್ಪದೊಂದಿಗೆ ಇವತ್ತು ನಾವು ಹೊರಡಲಿಕ್ಕಿದೆ. ಪ್ರಜಾಪ್ರಭುತ್ವದ ಈ ಮುಂದಿನ ದಿನ ನಾವೆಲ್ಲರೂ ಕೂಡ ಕಟಿಬದ್ಧರಾಗೋಣ ಅಂತ ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಮಾನ್ಯ ಶ್ರೀ ಯಡಿಯೂರಪ್ಪ ಅವ್ರನ್ನ, ಗುರುಮೂರ್ತಿ ಅವ್ರನ್ನ, ಕೃಷ್ಣ ಶೆಟ್ಟರನ್ನ ದೀಪ ಬೆಳಗಿಸಿ ಈ ಬೆಳಕನ್ನು ಮುಂದೆ ತರಬೇಕು ಅನ್ನೋ ದೃಷ್ಟಿನಲ್ಲಿ ಅವರು ದೀಪ ಬೆಳಗಿಸಬೇಕು ಅಂಥೇಳಿ ನಾನು ವಿನಂತಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.